ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸೆಷನ್ನ ಉದ್ದೇಶ ಏನು ಅಂದ್ರೆ, KS ಅಧಿಸೂಚನೆ ಆಗಲಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರುವ ಕಾರಣದಿಂದ ಇವನ್ ಪರೀಕ್ಷಾ ವೇಳಾಪಟ್ಟಿಯನ್ನು ಕೂಡ ತುಂಬಾ ವ್ಯವಸ್ಥಿತವಾಗಿ ಬಿಡುಗಡೆ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾರು ಪ್ರಪ್ರಥಮ ಬಾರಿಗೆ KS ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕೆ ಇಚ್ಛಿಸ್ತಾ ಇದ್ದೀರಾ, ನಿಮಗಾಗಿ ಈ ಒಂದು ಸಿಲೆಬಸ್ ಏನಿದೆ, ಪ್ರಿಲಿಮ್ಸ್ ಅಲ್ಲಿ ಏನಿರುತ್ತೆ, ಮೇನ್ಸ್ ಅಲ್ಲಿ ಹೇಗಿರುತ್ತೆ, ಸೊ ಅದರ ಮಾರ್ಕ್ಸ್ ಪ್ಯಾಟರ್ನ್ ಹೇಗಿರುತ್ತೆ, ಸಮಯ ಎಷ್ಟು ಕೊಡ್ತಾರೆ, ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತೆ, ಎಲ್ಲವನ್ನ ಕೂಡ ಇದೊಂದು ಕ್ವಿಕ್ ಸೆಷನ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೇನೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ KS ಪರೀಕ್ಷೆ ಅಂತಕ್ಕಂಥದ್ದು 3 ಹಂತಗಳಲ್ಲಿ ನಡೆಯುತ್ತೆ. ಪ್ರಿಲಿಮಿನರಿ ಅಥವಾ ಪೂರ್ವಭಾವಿ ಪರೀಕ್ಷೆ, ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆ, ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಅಥವಾ ವ್ಯಕ್ತಿತ್ವ ಪರೀಕ್ಷೆ ಅಂತ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲ ಹಂತದ ಪರೀಕ್ಷೆ ಏನಿರುತ್ತೆ ಅದನ್ನ ಪ್ರಿಲಿಮ್ಸ್ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತೇವೆ. ಇದರಲ್ಲಿ 2 ಪತ್ರಿಕೆಗಳು ಬರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಹೇಳ್ತೇವೆ. ಪೇಪರ್ 1 ನಲ್ಲಿ 100 ಪ್ರಶ್ನೆಗಳ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಪ್ರತಿಯೊಂದು ಸರಿ ಉತ್ತರಕ್ಕೆ ನಿಮಗೆ 2 ಅಂಕಗಳನ್ನ ನೀಡಲಾಗುತ್ತೆ. ಅದೇ ರೀತಿ ಪೇಪರ್ 2 ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡಲಾಗುತ್ತೆ. ಸೊ ಒಟ್ಟು ನಿಮ್ಗೆ 400 ಅಂಕಗಳಿಗೆ ನೀವು ಪ್ರಿಲಿಮಿನರಿ ಅಥವಾ ಪೂರ್ವಭಾವಿ ಪರೀಕ್ಷೆಯನ್ನ ಬರಿಬೇಕಾಗಿರುತ್ತೆ. ಸೊ ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್, ಪೇಪರ್ 1 ಮತ್ತೆ ಪೇಪರ್ 2 ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಪತ್ರಿಕೆ 1ರಲ್ಲಿ ಏನಿರುತ್ತೆ, ಸೊ ಅದನ್ನ ನಾವಿಲ್ಲಿ ನೋಡೋದಾದ್ರೆ, ಪತ್ರಿಕೆ 1ಅನ್ನ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರೀತೇವೆ. ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನಗಳು ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಏನು ಅಂದ್ರೆ, ಸೊ ಮೇಜರ್ಲಿ ನಾವಿಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್, ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಚಲಿತ ಘಟನೆಗಳೇನಿದಾವೆ, ಆ ಪ್ರಚಲಿತ ಘಟನೆಗಳು ನಮ್ಮ ಜನರಲ್ ಸ್ಟಡೀಸ್ಗೆ ನಾವು ಓದ್ತಕ್ಕಂಥ ಇತಿಹಾಸ ಆಗಿರ್ಬೋದು, ಅಥವಾ ಪಾಲಿಟಿ ಅಥವಾ ಸಂವಿಧಾನ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಈ ಒಂದು ಸಬ್ಜೆಕ್ಟ್ಗಳಿಗೆ ಈ ಪ್ರಚಲಿತ ಘಟನೆಗಳು ಯಾವ ರೀತಿ ಕನೆಕ್ಷನ್ ಅನ್ನ ಹೊಂದಿದೆ. ಯಾಕಂದ್ರೆ ಪ್ಯೂರ್ ಕರೆಂಟ್ ಅಫೇರ್ಸ್ ಅನ್ನೇ ಕೇಳುವುದರ ಜೊತೆಗೆ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ಸೊ ಪತ್ರಿಕೆ 1ರಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಅಧಿಕೃತವಾಗಿರ್ತಕ್ಕಂಥ ಸಿಲೆಬಸ್ ಕಾಪಿಯ ಪ್ರಕಾರ 40 ಪ್ರಶ್ನೆಗಳನ್ನ ಇದರಿಂದ ನೀಡಲಾಗುತ್ತೆ. ಸೊ ದಟ್ ಮೀನ್ಸ್ 80 ಮಾರ್ಕ್ಸ್ ಅಥವಾ 80 ಅಂಕಗಳಿಗೆ ನಾವು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅನ್ನ ಇನ್ ರಿಲೇಟೆಡ್ ಟು ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಸಿ ಎಕ್ಸಾಕ್ಟ್ಲಿ 40 ಕೊಡ್ತಾರಾ? ನೋ, ದೀಸ್ ಆರ್ ಅಪ್ರಾಕ್ಸಿಮೇಟ್ ನಂಬರ್ಸ್ ಆಗಿರುತ್ತೆ. ಸೊ ಜಾಸ್ತಿನೂ ಆಗ್ಬೋದಾಗಿರುತ್ತೆ, ಕಡಿಮೆ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರ ಜೊತೆಗೆ ಹ್ಯುಮ್ಯಾನಿಟೀಸ್ ಅಥವಾ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಬ್ಜೆಕ್ಟ್ ಗಳನ್ನ ನಾವು ಓದ್ಬೇಕಾಗಿರುತ್ತೆ. ಸೊ ಪೇಪರ್ 1 ನಲ್ಲಿ ಮೇಜರ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಹಿಸ್ಟ್ರಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ದೇಶದ ಸಂವಿಧಾನ, ಅದಾದ್ಮೇಲೆ ನಾವು ವಿ ನೀಡ್ ಟು ರೀಡ್ ಜಿಯೋಗ್ರಫಿ. ಸೊ ಮೇಜರ್ಲಿ ನಾವು ಜಿಯೋಗ್ರಫಿಯನ್ನ ಓದ್ಬೇಕಾಗಿರುತ್ತೆ. ಸೊ ಇವೆಲ್ಲ ಕೂಡ ತುಂಬಾ ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಇದನ್ನ ನಾವು ಮೇಜರ್ ಆಗಿ ಪೇಪರ್ 1 ನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಇನ್ನು ಡೀಟೇಲ್ಡ್ ಆಗಿ ನಾನು ಮುಂದೆ ಹೇಳ್ತೇನೆ ಏನೇನ್ ಸಬ್ಜೆಕ್ಟ್ಸ್ ಪೇಪರ್ 1 ನಲ್ಲಿ ನಾವು ಓದ್ಬೇಕಾಗಿರುತ್ತೆ, ಎಲ್ಲವನ್ನ ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇನ್ನು ಪೇಪರ್ 2 ಅಥವಾ ಪತ್ರಿಕೆ 2ಕ್ಕೆ ಬಂದಾಗ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವ ಸಾಮಾನ್ಯ ಅಧ್ಯಯನ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಮ್ಮ ಜನರಲ್ ಸ್ಟಡೀಸ್ಗೆ ಕನೆಕ್ಟ್ ಮಾಡಿಕೊಂಡು ಓದ್ಬೇಕಾಗಿರ್ತಕ್ಕಂಥದ್ದು 2ನೇ ಪತ್ರಿಕೆಯಲ್ಲಿ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಥೀಮ್ ಆಗಿರುತ್ತೆ. ಸೊ ಇದರ ಜೊತೆಗೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ, SNT ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮತ್ತೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಪರಿಸರ ಮತ್ತೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಇದೆಲ್ಲದರ ಜೊತೆಗೆ ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಸಾಮಾನ್ಯ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಪತ್ರಿಕೆ 2ರಲ್ಲಿ ನೀಡಲಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಕ್ವೆಶನ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂದ್ರೆ, ಸ್ಟೇಟ್ ರಿಲೆವೆನ್ಸ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ
ಇಂದ 30 ಪ್ರಶ್ನೆಗಳನ್ನ ನೀಡಲಾಗುತ್ತೆ ಅಂಡ್ ಮೆಂಟಲ್ ಎಬಿಲಿಟಿಯಿಂದ 30 ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಸೊ ಟೋಟಲ್ 100 ಕ್ವೆಶನ್ಸ್ ಇರುತ್ತೆ. ಒಟ್ಟು ಅಂಕಗಳು 200. ನೀವು ಒಟ್ಟು ಅಂಕಗಳಿಗೆ ಈ ಒಂದು ಪತ್ರಿಕೆಯನ್ನ ಉತ್ತರಿಸಬೇಕಾಗಿರುತ್ತೆ. ಸೊ ಇಲ್ಲೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಅಪ್ರಾಕ್ಸಿಮೇಟ್ ನಂಬರ್ಸ್ ಆಗಿರುತ್ತೆ. ಸೊ ದೇರ್ ಕ್ಯಾನ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ನಂಬರ್ಸ್ ಆಗಿರುತ್ತೆ. ಈವನ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಅನ್ನ ನೀವು ರೆಫರ್ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಇಷ್ಟೇ ಸಂಖ್ಯೆಯ ಕ್ವೆಶನ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿರೋದಿಲ್ಲ. ಸ್ವಲ್ಪ ಏರುಪೇರು ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಸರಿ ಉತ್ತರಕ್ಕೆ ನನಗೆ 2 ಅಂಕಗಳು ಸಿಗುತ್ತೆ ಅಂತ ಗೊತ್ತಾಯ್ತು. ಹಾಗಿದ್ರೆ ತಪ್ಪು ಉತ್ತರ ಕೊಟ್ರೆ ನನಗೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡಲಾಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 0.5 ಮಾರ್ಕ್ಸ್ ನೀವೇನಾದ್ರೂ ರಾಂಗ್ ಆನ್ಸರ್ ಅನ್ನ ಕೊಟ್ರೆ ನಿಮ್ಗೆ ಪೆನಾಲ್ಟಿ ಆಗಿರುತ್ತೆ. ಹಾಗಿದ್ರೆ ಈಗ ಪೇಪರ್ 1 ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವ್ದ್ಯಾವ್ದು, ಯಾವ ಸಬ್ಜೆಕ್ಟ್ಗಳಲ್ಲಿ ಏನೇನ್ ಟಾಪಿಕ್ಗಳನ್ನ ನಾವು ಓದ್ಬೇಕಾಗಿರುತ್ತೆ. ಸೊ ಅದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋದಾದ್ರೆ, ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಪ್ರಚಲಿತ ಘಟನೆಗಳನ್ನ ಓದ್ಬೇಕಾಗಿರುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಮೇಜರ್ ಪಾರ್ಟ್ ಆಫ್ ಯುವರ್ ಪೇಪರ್ 1 ಪ್ರಿಪರೇಷನ್ ಆಗಿರುತ್ತೆ. ಇದರ ಜೊತೆಗೆ ಸಾಮಾನ್ಯ ಜ್ಞಾನ ಹ್ಯುಮ್ಯಾನಿಟೀಸ್, ಇದರಲ್ಲಿ ಭಾರತದ ಇತಿಹಾಸ ಹಿಸ್ಟ್ರಿ ಆಫ್ ಇಂಡಿಯಾನ ನಾವು ಓದ್ಬೇಕಾಗಿರುತ್ತೆ. ಅದರಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಅಂಶಗಳು, ಅಂದ್ರೆ ನಾವು ಇತಿಹಾಸವನ್ನ ಓದಿದಾಗ ಅವರ ಸೋಷಿಯಲ್ ಲೈಫ್ ಹೇಗಿತ್ತು, ಅವರ ಆರ್ಥಿಕತೆ ಹೇಗಿತ್ತು, ಎಕಾನಮಿ ಹೇಗಿತ್ತು, ಕಲ್ಚರ್, ಅವರ ಸಂಸ್ಕೃತಿ ಹೇಗಿತ್ತು, ಮತ್ತೆ ಅವರ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಸೊ ಅದರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಿ ಈ ಒಂದು ಇತಿಹಾಸವನ್ನ ಓದ್ಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಕರ್ನಾಟಕಕ್ಕೆ ವಿಶೇಷ ಒತ್ತು ನೀಡುವ ಭಾರತೀಯ ರಾಷ್ಟ್ರೀಯ ಚಳುವಳಿ, ಅಂದ್ರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕೇಳಿರ್ತಾರೆ. ಅಂದ್ರೆ ಇನ್ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ನಮ್ಮ ಫ್ರೀಡಮ್ ಸ್ಟ್ರಗಲ್ ಏನಿರುತ್ತೆ, ನಮ್ಮ ಸ್ವತಂತ್ರಕ್ಕಾಗಿ ನಾವೇನು ಹೋರಾಟ ಮಾಡಿರ್ತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಅದು ಕೂಡ ಹೆಚ್ಚು ಪ್ರಾಮುಖ್ಯತೆ, ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುವುದರ ಜೊತೆಗೆ ನಾವು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ನ ಬಗ್ಗೆ ಹೆಚ್ಚಾಗಿ ಇಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಕರ್ನಾಟಕವನ್ನ ಕೇಂದ್ರೀಕರಿಸಿ ಭಾರತದ ವಿಶ್ವ ಭೂಗೋಳ ಮತ್ತು ಭೂಗೋಳ ಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ ಅಂಡ್ ಜಿಯೋಗ್ರಫಿ ಆಫ್ ಇಂಡಿಯಾ, ಭಾರತ ದೇಶದ ಭೂಗೋಳ ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಎರಡೂ ಓದ್ಬೇಕು. ಬಟ್ ಎರಡನ್ನೂ ಓದುವಾಗ ನಾವ್ ಯಾವ್ದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕಂದ್ರೆ ಜಾಸ್ತಿ ಫೋಕಸ್ ಅನ್ನ ನಮ್ಮ ಕರ್ನಾಟಕದ ಮೇಲೆ ನಾವು ನೀಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಓದ್ತಾ ಇರ್ತೀವಿ. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ಹವಾಮಾನ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸಾಯಿಲ್ಸ್ ಆಫ್ ಇಂಡಿಯಾ ಅಂತ ಓದ್ತಾ ಇರ್ತೇವೆ. ಸೊ ನಮ್ಮ ಕರ್ನಾಟಕದ ಮಣ್ಣಿನ ವ್ಯವಸ್ಥೆ, ನಮ್ಮ ಕರ್ನಾಟಕದ ಬೆಳೆಗಳು, ನಮ್ಮ ಕರ್ನಾಟಕದ ಸಾರಿಗೆ, ನಮ್ಮ ಕರ್ನಾಟಕದ ನ್ಯಾಚುರಲ್ ರಿಸೋರ್ಸಸ್. ಸೊ ಈ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನ ನೀಡುವ ಮುಖಾಂತರ ನಾವು ಭೂಗೋಳ ಶಾಸ್ತ್ರವನ್ನ ಓದ್ಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ಭಾರತೀಯ ರಾಜಕೀಯ ವ್ಯವಸ್ಥೆ, ಇದರಲ್ಲಿ ನಾವು ಇಂಡಿಯನ್ ಪಾಲಿಟಿ, ನಾವೇನು ಸಂವಿಧಾನ ಅಂತ ಹೇಳ್ತೇವೆ, ಸೊ ಅದನ್ನ ಇಲ್ಲಿ ಹೆಚ್ಚಾಗಿ ಓದ್ಬೇಕಾಗಿರುತ್ತೆ. ಇಲ್ಲಿ ವ್ಯವಸ್ಥೆ ಮತ್ತು ಆರ್ಥಿಕತೆ, ಇವನ್ ಎಕಾನಮಿಯನ್ನು ಕೂಡ ನಾವು ಪೇಪರ್ 1 ಅಲ್ಲಿ ಓದ್ತಕ್ಕಂಥದ್ದು. ಸೊ ಭಾರತದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಮತ್ತೆ ಆರ್ಥಿಕ ಸುಧಾರಣೆಗಳು. ಅಂದ್ರೆ ಇಲ್ಲಿ ಪಾಲಿಟಿ ಅಂತ ಬಂದಾಗ ದೇರ್ ಇಸ್ ನೋ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ, ಆ ತರ ಏನ್ ಬರೋದಿಲ್ಲ. ವಿ ಹ್ಯಾವ್ ಓನ್ಲಿ ಒನ್ ಕಾನ್ಸ್ಟಿಟ್ಯೂಷನ್ ಫಾರ್ ಎಂಟೈರ್ ಕಂಟ್ರಿ ಆಗಿರೋದ್ರಿಂದ ಸೊ ದೇರ್ ಇಸ್ ನೋ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಸೊ ಅದ್ರ ಜೊತೆಗೆ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ, ಪ್ಲಾನಿಂಗ್, ಸರ್ಕಾರದ ಯೋಜನೆಗಳು, ಅದ್ರ ಜೊತೆಗೆ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಏನೇನ್ ಸುಧಾರಣೆಗಳು ಆಗಿವೆ, ಇವೆಲ್ಲದನ್ನ ನಾವು ಪತ್ರಿಕೆ 1ರಲ್ಲಿ ಓದ್ಬೇಕಾಗಿರ್ತಕ್ಕಂಥ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಓದ್ಬೇಕು. ಬಡತನ ನಿರ್ಮೂಲನೆ, ಪಾವರ್ಟಿ ಅಲಿವಿಯೇಷನ್ ಮಾಡ್ಲಿಕ್ಕೆ ಸರ್ಕಾರ ತಂದಿರ್ತಕ್ಕಂಥ ಕಾರ್ಯಕ್ರಮಗಳು, ಜನಸಂಖ್ಯಾ ಶಾಸ್ತ್ರ, ಭಾರತ ದೇಶದಲ್ಲಿರುವ ಡೆಮೋಗ್ರಫಿಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ, ಸೊ ಅವರ ಕಸುಬುಗಳೇನು, ಇದನ್ನೆಲ್ಲ ಕೂಡ ಇವನ್ ಎಥ್ನಿಸಿಟಿ ಎಲ್ಲವನ್ನ ಕೂಡ ನಾವು ಡೆಮೋಗ್ರಫಿಯಲ್ಲಿ ಓದ್ಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ಸಾಮಾಜಿಕ ವಲಯದ ಉಪಕ್ರಮಗಳು, ಅಂದ್ರೆ ಸೋಷಿಯಲ್ ಸೆಕ್ಟರ್ ಅಲ್ಲಿ ತಂದಿರತಕ್ಕಂತ ಇನಿಷಿಯೇಟಿವ್ಸ್ ಏನಿರುತ್ತೆ, ಇದೆಲ್ಲ ಮೋರ್ ಆರ್ ಲೆಸ್ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ನ್ಯೂ ಸ್ಕೀಮ್ಸ್, ನ್ಯೂ ಪ್ರೋಗ್ರಾಮ್ಸ್, ನ್ಯೂ ಇನಿಷಿಯೇಟಿವ್ಸ್, ಅದೆಲ್ಲ ಕೂಡ ನನಗೆ ಸವಿಸ್ತಾರವಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ನಮ್ಮ ಪೇಪರ್ 1 ಅನ್ನ ಕಂಪ್ಲೀಟ್ ಮಾಡುತ್ತೆ. ಸೊ ಇನ್ನು ಪೇಪರ್ 2ಗೆ ಬಂದಾಗ ನಾನು ಮುಂಚೆನೆ ಹೇಳ್ದಾಗೆ ಪತ್ರಿಕೆ 2ರಲ್ಲಿ
ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳು ನನಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕಾಗಿರುತ್ತೆ. ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಅಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗವರ್ಮೆಂಟ್ ಪ್ರೋಗ್ರಾಮ್ಸ್. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು, ಇಲ್ಲಿ ನಮಗೆ ಕರ್ನಾಟಕದ ಬಜೆಟ್ ಗೊತ್ತಿರಬೇಕಾಗಿರುತ್ತೆ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ಇವೆಲ್ಲದರ ಮೇಲೆ ನಾವು ಪ್ರಶ್ನೆಗಳನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸಾಮಾನ್ಯ ವಿಜ್ಞಾನ ಅಂದ್ರೆ ನಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಸೊ ಅದೇನು ಓದ್ತೇವೆ ಅದೆಲ್ಲ ಕೂಡ ಪತ್ರಿಕೆ 2ರಲ್ಲಿ ಬರುತ್ತೆ. ಅದರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿದಾಗ ನೆನ್ಪಿಟ್ಕೊಳ್ಳಿ, ಬೇಸಿಕ್ ಕಾನ್ಸೆಪ್ಚುಯಲ್ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಏನಿರುತ್ತೆ, ಕರೆಂಟ್ ಅಫೇರ್ಸ್ ಏನಿರುತ್ತೆ, ಅದರ ಮೇಲೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ. ಸೊ ಅದರಿಂದ ಯು ಶುಡ್ ಮೇಜರ್ಲಿ ಫೋಕಸ್ ಅಪಾನ್ ದ ಕರೆಂಟ್ ಅಫೇರ್ಸ್ ದಟ್ ಆರ್ ದೇರ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ನಮಗೆ ಪತ್ರಿಕೆ 2ಕ್ಕೆ ಇಂಪಾರ್ಟೆನ್ಸ್ ಆಗುತ್ತೆ. ಅಂಡ್ ಸಾಮಾನ್ಯ ವಿಜ್ಞಾನ ಬಂದಾಗ ಇದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತಕ್ಕಂಥದ್ದು ಮೂಲಭೂತ ಸಬ್ಜೆಕ್ಟ್ಸ್ ಗಳಾಗಿರುತ್ತೆ. ಅದರಲ್ಲಿ ಮೇಜರ್ಲಿ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಏನು ಬರೋದಿಲ್ಲ. ಸೊ ಸೈನ್ಸ್ ಅಂತಕ್ಕಂಥದ್ದು ನಮಗೆ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ವಿಷಯವಾಗಿರುತ್ತೆ. ಇನ್ನು ಪರಿಸರ ಮತ್ತು ಪರಿಸರ ವಿಜ್ಞಾನ, ವೆರಿ ವೆರಿ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಎಕಾಲಜಿ ಇತ್ತೀಚೆಗೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಬಿಕಾಸ್ ಆಫ್ ಪೊಲ್ಯೂಷನ್, ಬಿಕಾಸ್ ಆಫ್ ಎನ್ವೈರನ್ಮೆಂಟಲ್ ಅಥವಾ ಕ್ಲೈಮೇಟ್ ಚೇಂಜ್ ಅಂಡ್ ಎಂಡೇಂಜರ್ಡ್ ಸ್ಪೀಶೀಸ್, ಇವೆಲ್ಲ ಕೂಡ ಹೆಚ್ಚು ಸುದ್ದಿಯಲ್ಲಿ ಇರುವ ಕಾರಣದಿಂದ ಸೊ ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ನಾವು ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳು ಮತ್ತು ಅವುಗಳ ಪರಿಣಾಮಗಳು, ಅಂದ್ರೆ ರೀಸೆಂಟ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಏನೇನು ಹೊಸ ಹೊಸ ಡೆವಲಪ್ಮೆಂಟ್ಸ್ ಆಗಿದೆ, ಸೊ ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ಪರಿಣಾಮಗಳೇನು, ಇದನ್ನೆಲ್ಲ ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಆರೋಗ್ಯ, ಪರಿಸರ, ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಯ ಸಾಮಾನ್ಯ ಸಮಸ್ಯೆಗಳು, ಜನರಲ್ ಇಶ್ಯೂಸ್ ಆನ್ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳು. ಇಲ್ಲಿ ಹೆಲ್ತ್ ರಿಲೇಟೆಡ್ ಅನ್ನ ನಾವು ಹೆಚ್ಚಾಗಿ ಓದಬೇಕಾಗಿರುತ್ತೆ. ಡಿಸೀಸಸ್ ಕಾಸ್ಡ್ ಬೈ ಎಂಡಮಿಕ್ ಡಿಸೀಸಸ್ ಆಗಿರ್ಬೋದು, ಅಥವಾ ಕಮ್ಯುನಿಕಬಲ್ ಡಿಸೀಸಸ್ ಆಗಿರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಅದ್ರ ಜೊತೆಗೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಸೊ ಅದನ್ನ ಓದ್ಬೇಕಾಗಿರುತ್ತೆ. ಅದರ ಜೊತೆಗೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯನ್ನ ಕೂಡ ನಾವು ಓದ್ಬೇಕಾಗಿರುತ್ತೆ. ಸೊ ಇವೆಲ್ಲಾ ಟಾಪಿಕ್ಸ್ಗಳು ಇವನ್ ಮೇನ್ಸ್ ಅಲ್ಲಿ ಕೂಡ ಬರ್ತಕ್ಕಂಥ ವಿಷಯಗಳಾಗಿರುತ್ತೆ. ಇನ್ನು ಪೇಪರ್ 2 ಅಲ್ಲಿ ನಮಗೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಬರುತ್ತೆ. ಸೊ ಜನರಲ್ ಮೆಂಟಲ್ ಎಬಿಲಿಟಿ ನೋಟಿಫಿಕೇಶನ್ ಪ್ರಕಾರ SSLC ಮಟ್ಟದ ಒಂದು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಅದಕ್ಕಿಂತ ಸ್ವಲ್ಪ ಟಫ್ ಇರುತ್ತೆ. SSLC ಮಟ್ಟದ ಅಂತ ಹೇಳಿದ್ರು ಕೂಡ ಸ್ವಲ್ಪ ಟಫ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೊಡ್ತಾರೆ. ಇಲ್ಲಿ ಮ್ಯಾಥಮೆಟಿಕ್ಸ್ ಎಬಿಲಿಟಿ ಅಂಡ್ ಮೆಂಟಲ್ ಎಬಿಲಿಟಿ, ಅದ್ರ ಜೊತೆಗೆ ಈ ಒಂದು ಡೇಟಾ ಇಂಟರ್ಪ್ರಿಟೇಷನ್, ಇವೆಲ್ಲ ರೀತಿಯ ಪ್ರಶ್ನೆಗಳು, ಚಾರ್ಟ್ಗಳು, ಗ್ರಾಫ್ಗಳು ಮತ್ತೆ ಕೋಷ್ಟಕಗಳು, ಈ ಒಂದು ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ ಸರಿಸುಮಾರು 30 ಪ್ರಶ್ನೆಗಳನ್ನ ಈ ಒಂದು ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಕೇಳ್ತಕ್ಕಂಥದ್ದು. ಸೊ ಇಷ್ಟು ನಮ್ಮ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರಬೇಕಾಗಿರುತ್ತೆ. ಅಂಡ್ ನೆನಪಿರ್ಲಿ, ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕೂಡ ನಮ್ಮ ಟೋಟಲ್ ಸ್ಕೋರ್ಗೆ ಆಡ್ ಆಗುತ್ತೆ. ಅಫ್ಕೋರ್ಸ್ ಅವರು 2 ಪತ್ರಿಕೆಯಲ್ಲಿ ಪರೀಕ್ಷೆಗಳನ್ನ ನಡೆಸಿದ್ರು ಕೂಡ 2 ಪತ್ರಿಕೆಗಳಿಗೆ ಸಮಾನವಾಗಿರ್ತಕ್ಕಂಥ ವೇಟೇಜ್ ಇರುತ್ತೆ. ಸೊ ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ ನೀವೇನಾದ್ರೂ UPSC ಎಕ್ಸಾಮಿನೇಷನ್ ಬರ್ದಾಗ ಪೇಪರ್ 1 ಇಸ್ ಪ್ಯೂರ್ಲಿ ಜನರಲ್ ಸ್ಟಡೀಸ್ ಆಗಿರುತ್ತೆ. ಸೊ ಅದು ನಿಮ್ಮ ಸ್ಕೋರ್ಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. CSAT ಅಂತ ಸೆಕೆಂಡ್ ಪೇಪರ್ ಅನ್ನ ಅವ್ರೇನ್ ಕಂಡಕ್ಟ್ ಮಾಡ್ತಾರೆ, ಸೊ ಅದು ಓನ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಮಾತ್ರ ಆಗಿರುತ್ತೆ. ಬಟ್ KS ಪರೀಕ್ಷೆ ಬರ್ದಾಗ ಪೇಪರ್ 1 ಪೇಪರ್ 2 ಎರಡೂ ಕೂಡ ನಿಮ್ಮ ಸ್ಕೋರಿಂಗ್ಗೆ ಕ್ಯುಮ್ಯುಲೇಟಿವ್ ಆಗಿ ಆಡ್ ಆಗ್ತಕ್ಕಂಥ ಒಂದು 2 ಪತ್ರಿಕೆಗಳಾಗಿರುತ್ತೆ. ಸೊ ಅದು ನಿಮ್ಗೆ UPSC ಮತ್ತು KS ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕಾಗಿರುತ್ತೆ. ಸೊ looking at the history of KS examination, out of 400 marks ಏನಿರುತ್ತಲ್ವಾ, ಸೊ ನೀವು ಎಲಿಜಿಬಲ್ ಆಗಬೇಕಾಗಿದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50% ಆಫ್ ದಿ ಸ್ಕೋರ್ ಅನ್ನ, ನಾನು ಹೇಳ್ತಾ ಇರೋದು ಅಪ್ಪರ್ ಲಿಮಿಟ್, ಜನರಲ್ ಕ್ಯಾಟಗರಿ ಅಥವಾ ಅಪ್ಪರ್ ಲಿಮಿಟ್ ಇದ್ದಾಗ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50% ಆಫ್ ದಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ನೀವು ಮೇನ್ಸ್ಗೆ ಡೆಫಿನೆಟ್ಲಿ ಎಲಿಜಿಬಲ್ ಆಗಿರ್ತೀರಾ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ಸೋ ಫಾರ್ ಇನ್ ದಿ ಹಿಸ್ಟ್ರಿ ಆಫ್ ಆಲ್ ದೀಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಯಾರು ಕೂಡ ಔಟ್ ಅನ್ನ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 50% ನೋಡಿ, 400 ಅಂಕಗಳಿಗೆ ಸರಿಸುಮಾರು 200 ಅಂಕಗಳನ್ನ ಟಾರ್ಗೆಟ್ ಮಾಡಿದ್ರೆ ಸಾಕು, ನೀವು ಪ್ರಿಲಿಮ್ಸ್ ಅಲ್ಲಿ ಕ್ವಾಲಿಫೈ ಆಗ್ತೀರಾ. ಸೊ ಇನ್ನು ನಮ್ಮ
ನಮ್ಮ ಜಾಬ್ ಅಥವಾ ನಮ್ಮ ಪ್ರೊಫೈಲ್ ಯಾವ ಹುದ್ದೆ ನನಗೆ ಸಿಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥ ಪೇಪರ್ ಯಾವುದು ಅಂದ್ರೆ ಮೇನ್ಸ್ ಆಗಿರುತ್ತೆ. ಪ್ರಿಲಿಮ್ಸ್ ಈಸ್ ಓನ್ಲಿ ಎಂಟ್ರೆನ್ಸ್ ಟೆಸ್ಟ್ ಟು ಮೇನ್ಸ್. ಅದರಿಂದ ನೀವೆಷ್ಟೇ ಮಾರ್ಕ್ಸ್ ಅನ್ನ ತೆಗೆದ್ರು, ಹೈಯೆಸ್ಟ್ ತೆಗೆದ್ರು ಅಷ್ಟೇ, ಜಸ್ಟ್ ಕ್ವಾಲಿಫೈ ಆದ್ರೂ ಅಷ್ಟೇ, ನಿಮ್ಮ ಹುದ್ದೆಯನ್ನ ನಿಮ್ಮ ಪೂರ್ವಭಾವಿ ಪರೀಕ್ಷೆಯ ಅಂಕಗಳು ನಿರ್ಧರಿಸುವುದಿಲ್ಲ. ನಿಮ್ಮ ಹುದ್ದೆಯನ್ನ ನಿರ್ಧರಿಸ್ತಕ್ಕಂಥ ಮುಖ್ಯ ಭಾಗ ಯಾವುದು ಅಂದ್ರೆ ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆ ಅಂತ ಹೇಳ್ತೇವೆ. ಸೊ ಇದರ ಜೊತೆಗೆ ನಮ್ಮ ಪರ್ಸನಾಲಿಟಿ ಟೆಸ್ಟ್ ಏನ್ ಕೂಡ ಇರುತ್ತೆ. ಸೊ ಇವೆರಡೂ ಸ್ಕೋರ್ ಅನ್ನ ಆಡ್ ಮಾಡಿ ನಿಮ್ಮ ಸ್ಕೋರ್ ನ ಆಧಾರದ ಮೇಲೆ ಸೊ ಅಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ವೇಕೆನ್ಸೀಸ್ ಏನಿರುತ್ತೆ, ಸೊ ಅಲ್ಲಿ ನಿಮ್ಮ ಹುದ್ದೆ ಕಾಯಂ ಆಗುತ್ತೆ. ಹಾಗಿದ್ರೆ ಮೇನ್ಸ್ ಪರೀಕ್ಷೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಮೇನ್ಸ್ ಪರೀಕ್ಷೆ ಏನಿರುತ್ತೆ ಇದರಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಬರುತ್ತೆ, ಅರ್ಹತಾ ಪತ್ರಿಕೆಗಳು ಬರುತ್ತೆ. ಅರ್ಹತಾ ಪತ್ರಿಕೆಗಳು ಯಾವ್ದಾವ್ದಂದ್ರೆ ಕನ್ನಡ ಮತ್ತು ಇಂಗ್ಲಿಷ್, ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಅನ್ನ ನೀಡಲಾಗುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 150, ಎರಡಕ್ಕೂ ಕೂಡ 150 ಇರುತ್ತೆ. ಸೊ 2 ಗಂಟೆಗಳ ಕಾಲದಲ್ಲಿ ಪ್ರತಿಯೊಂದು ಪರೀಕ್ಷೆಯನ್ನ ನೀವು 2 hours ಅಲ್ಲಿ ಬರಿಬೇಕಾಗಿರುತ್ತೆ. ಬಟ್ ಇವೆರಡೂ ಕೂಡ ಕ್ವಾಲಿಫೈಯಿಂಗ್ ಪೇಪರ್ಸ್ ಮಾತ್ರ ಆಗಿರುತ್ತೆ. ಸೊ ಇವೆರಡು ಕ್ವಾಲಿಫೈ ಆಗಲೇಬೇಕಾಗಿರುತ್ತೆ. ಸೊ ದಟ್ ಈಸ್ ಕಂಪಲ್ಸರಿ ರೂಲ್ ಆಗಿರುತ್ತೆ. ಸೊ ಇನ್ನು ಕಂಪಲ್ಸರಿ ಪೇಪರ್ಸ್ ಅನ್ನ ಬರೋಣ. ಸೊ ಕಡ್ಡಾಯ ಪತ್ರಿಕೆಗಳಿಗೆ ನಾವು ಬಂದಾಗ, ಸೊ ಇಲ್ಲಿ GS1, GS2, GS3, GS4 ಅದರ ಎಲ್ಲದರ ಜೊತೆಗೆ ನಿಮ್ಮ ಪ್ರಬಂಧ ಬರವಣಿಗೆ ಕೂಡ ಒಂದು ಪೇಪರ್ ಇರುತ್ತೆ. ಸೊ ಎಸ್ಸೆ ರೈಟಿಂಗ್, ಸೊ ಅಲ್ಲಿ ಏನ್ ಬರುತ್ತೆ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಸ್ಸೆ ರೈಟಿಂಗ್ ನಿಮ್ಗೆ ಒಟ್ಟು 250 ಮಾರ್ಕ್ಸ್ಗೆ ಎಸ್ಸೆ ರೈಟಿಂಗ್ ಅನ್ನ ಕೇಳಲಾಗುತ್ತೆ. ಸೊ ಎಸ್ಸೆ ರೈಟಿಂಗ್ ಅನ್ನ ಸೇಮ್ ಎಲ್ಲಾ ಪೇಪರ್ಸ್ಗೂ ಈಕ್ವಲಿ ನಮ್ಗೆ 3 hours ಅನ್ನ ಕೊಡಲಾಗಿರುತ್ತೆ. ಪ್ರಬಂಧ ಬರವಣಿಗೆ ನಿಮ್ಗೆ ಒಟ್ಟು 250 ಅಂಕಗಳಿಗೆ ನಾವು ಪ್ರಬಂಧ ಬರವಣಿಗೆ ಬರೀಬೇಕಾಗಿರುತ್ತೆ. ಎಷ್ಟು ಕ್ವೆಶನ್ಸ್ ಅನ್ನ ಕೇಳ್ತಾರೆ ಮುಂದೆ ಹೇಳ್ತೇನೆ. ಸೊ ನಮ್ಗೆ 3 ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗಿರುತ್ತೆ. ಇನ್ನು ಜನರಲ್ ಸ್ಟಡೀಸ್ ಪೇಪರ್ 1 GS ಪತ್ರಿಕೆ 1 ಸೇಮ್ 250 ಅಂಕಗಳು, 3 ಗಂಟೆಗಳ ಸಮಯಾವಕಾಶ. ಪೇಪರ್ 2, ಪೇಪರ್ 3, ಪೇಪರ್ 4 ಇವೆಲ್ಲ ಕೂಡ ಈಚ್ ನಮ್ಗೆ 3 hours ಆಫ್ ಟೈಮ್ ಅನ್ನ ನೀಡಲಾಗಿರುತ್ತೆ. ಸೊ ಒಟ್ಟು ನಮ್ಗೆ 1275 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಪರ್ಸನಾಲಿಟಿ ಟೆಸ್ಟ್, ನಮ್ಮ ಇಂಟರ್ವ್ಯೂ ವ್ಯಕ್ತಿತ್ವ ಪರೀಕ್ಷೆ ಏನಿರುತ್ತೆ, ಸೊ ಅದು 25 ಮಾರ್ಕ್ಸ್ ಅನ್ನ ಸೇರಿಸಿದ್ರೆ 1275 ಅಂಕಗಳಿಗೆ ನಾವು ಮೇನ್ಸ್ ಪರೀಕ್ಷೆ ಮತ್ತೆ ನಮ್ಮ ಪರ್ಸನಾಲಿಟಿ ಇಂಟರ್ವ್ಯೂ ಅನ್ನ ಸೇರಿಸಿ, ಸೊ ಇಷ್ಟು ಅಂಕಗಳಿಗೆ ನಾವು ಪರೀಕ್ಷೆಯನ್ನ ಬರೀತಕ್ಕಂಥದ್ದು. ಇಲ್ಲಿ ನೀವೇನು ಅಂಕಗಳನ್ನ ತೆಗೆದುಕೊಳ್ತೀರಾ, ಸೊ ಅದು ನೀವು ಯಾವ ಪೋಸ್ಟ್ಗೆ ಹೋಗ್ತೀರಾ ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಅಂಕಗಳ ಒಂದು ಚಾರ್ಟ್ ಇದಾಗಿರುತ್ತೆ. ಸೊ ಇನ್ನು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕಾಂಪ್ರಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್, ನಾನು ಇವಾಗ ಹೇಳ್ತಾ ಇರೋದು ಕ್ವಾಲಿಫೈಯಿಂಗ್ ಪೇಪರ್ಸ್ ಅನ್ನ ಹೇಳ್ತಾ ಇದ್ದೇನೆ. ಸೊ ಕ್ವಾಲಿಫೈಯಿಂಗ್ ಪೇಪರ್ಸ್ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಅಂತ ಹೇಳಿದ್ನಲ್ವಾ. ಸೊ ಈ ಒಂದು ಕ್ವಾಲಿಫೈಯಿಂಗ್ ಪೇಪರ್ಸ್ ನಲ್ಲಿ ಏನು ಇರುತ್ತೆ ಸಿಲೆಬಸ್ ಅಂತ ನಾವು ನೋಡೋದಾದ್ರೆ, ಕಾಂಪ್ರಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್, ನೀವು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಓದಿರ್ತಿರಲ್ವಾ. ಸೊ ಆ ರೀತಿಯ ರೀಡಿಂಗ್ ಕಾಂಪ್ರಹೆನ್ಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ಕಿರು ಪ್ರಬಂಧ ಶಾರ್ಟ್ ಎಸ್ಸೆ ಬರೀತಕ್ಕಂಥದ್ದು, ಪ್ರಿಸೈಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತ ಬರವಣಿಗೆಗೆ ಸಂಬಂಧಪಟ್ಟಂತೆ ಶಬ್ದಕೋಶ ಅಂದ್ರೆ ವೊಕ್ಯಾಬ್ಲರಿ, ಅದಾದ್ಮೇಲೆ ಪದಗಳ ಬಳಕೆ ಮತ್ತೆ ಕಮ್ಯುನಿಕೇಶನ್ ಅಂದ್ರೆ ಸಿಂಪಲ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಇದು ಸೇಮ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಒಂದೇ ರೀತಿಯ ಪ್ಯಾಟರ್ನ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ಅನ್ನ ನಾವು ಎರಡೂ ಕಡೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇವೆರಡೂ ಕೂಡ ನಿಮ್ಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಆಗಿರುತ್ತೆ. ಇನ್ನು ಕಡ್ಡಾಯ ಪತ್ರಿಕೆಗಳು ಬಂದಾಗ ಪ್ರಬಂಧ ಬರವಣಿಗೆ. ಸೊ ಪ್ರಬಂಧ ಬರವಣಿಗೆ ಇದನ್ನ 2 ಹೆಡ್ಡಿಂಗ್ಸ್ ಆಗಿ ಡಿವೈಡ್ ಮಾಡಲಾಗುತ್ತೆ. ಮೊದಲನೇದನ್ನ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಆಧರಿಸತಕ್ಕಂತ ಒಂದು ಪ್ರಬಂಧ, ಅಂದ್ರೆ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನ ಹೊಂದಿರತಕ್ಕಂತ ಪ್ರಬಂಧವನ್ನ ನೀಡಲಾಗಿರುತ್ತೆ. ಸೊ ಅದು ನ್ಯಾಷನಲ್ ಆದ್ರೂ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆದ್ರೂ ಆಗಿರ್ಬೋದು, ಒಂದು ಪ್ರಬಂಧವನ್ನ ನೀಡಲಾಗುತ್ತೆ. ಇನ್ನೊಂದನ್ನ ರಾಜ್ಯ ಪ್ರಾಮುಖ್ಯತೆ ಮತ್ತೆ ಸ್ಥಳೀಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ, ಅಂದ್ರೆ ಸ್ಟೇಟ್ ರಿಲೆವೆಂಟ್ ಆಗಿರ್ತಕ್ಕಂತ ಇನ್ನೊಂದು ಟಾಪಿಕ್ ಅನ್ನ ನೀಡಲಾಗುತ್ತೆ. ಸೊ ಮುಂಚೆ ಆಗಿದ್ರೆ ಒಂದು ಚಾಯ್ಸ್ ಅನ್ನ ಕೊಡ್ತಾ ಇದ್ರು, ಬಟ್ ಲಾಸ್ಟ್ 2 ಎಕ್ಸಾಮ್ಸ್ ಇಂದ ಯಾವುದೇ ಚಾಯ್ಸ್ ಅನ್ನ ಕೊಡ್ತಾ ಇಲ್ಲ. 2 ಕೊಟ್ಟಿರ್ತಾರೆ ಟೈಟಲ್ಸ್, 2 ನೀವು ಕಂಪಲ್ಸರಿ ಬರಿಬೇಕಾಗಿರುತ್ತೆ. ಸೊ ಅಲ್ಲಿಗೆ ಯು ಹ್ಯಾವ್ ವೆರಿ ಕೈಂಡ್ ಆಫ್ ಬಿಗ್ಗೆಸ್ಟ್ ಚಾಲೆಂಜ್ ರೈಟಿಂಗ್ ಯುವರ್ ಎಸ್ಸೆ ರೈಟಿಂಗ್, ಬಿಕಾಸ್ ಯು ಡೋಂಟ್ ಹ್ಯಾವ್ ಚಾಯ್ಸ್. ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಕಡ್ಡಾಯವಾಗಿ ಬರಿಲೇಬೇಕಾಗಿರ್ತಕ್ಕಂಥ ಎಸ್ಸೆ ರೈಟಿಂಗ್ಸ್ ಇದಾಗಿರುತ್ತೆ. ಇನ್ನು GS1 ಅಂತ ಬಂದಾಗ, ಸೊ ಇದರಲ್ಲಿ ವಿಭಾಗ 1 ಸೆಕ್ಷನ್ 1 ನಲ್ಲಿ ಯಾವ ಸಬ್ಜೆಕ್ಟ್ಸ್ ಗಳನ್ನ ನಾವು ಓದ್ಬೇಕಾಗಿರುತ್ತೆ ನೋಡಿ. ಕೆಲವೊಂದು ಸಬ್ಜೆಕ್ಟ್ಗಳು ಪ್ರಿಲಿಮ್ಸ್ ಮತ್ತು
ಮತ್ತು ಮೇನ್ಸ್ ಅಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಆ ರೀತಿಯ ಸಬ್ಜೆಕ್ಟ್ಸ್ ಬಂದಾಗ ನೀವು ಸೈಮಲ್ಟೇನಿಯಸ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಎರಡು ಕೂಡ ಒಟ್ಟಿಗೆ ಮುಗಿಸ್ಕೊಂಡ್ರೆ ನಿಮ್ಮ ತಯಾರಿ ಅಂತಕ್ಕಂಥದ್ದು ಸಮಗ್ರವಾಗಿರುತ್ತೆ. ಸೊ ನೆವರ್ ಗೋ ಬೈ ಸಪ್ರೇಟಿಂಗ್ ಅಪ್ರೋಚ್ ಅಲ್ಲಿ ಹೋಗ್ಬೇಡಿ. ಸೊ ಅದರಿಂದ ಮತ್ತೆ ನಿಮ್ಗೆ ಬರ್ಡನ್ ಆಗುತ್ತೆ. ಸೊ ಮೇನ್ಸ್ಗೆ ಕಾಲಾವಕಾಶ ಕಡಿಮೆ ಇರುತ್ತೆ, ಓದ್ತಕ್ಕಂಥದ್ದು ಬಹಳ ಜಾಸ್ತಿ ಇರುತ್ತೆ, ಈವನ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಕೂಡ ನಾವು ಮಾಡ್ಬೇಕಾಗಿರುತ್ತೆ. ಸೊ ಅದರಿಂದ ಮೇಕ್ ಶೋರ್ ಯು ಪ್ರಿಪೇರ್ ಫಾರ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಟುಗೆದರ್ ಅಂತಕ್ಕಂಥ ಒಂದು ಪಾಯಿಂಟ್ ಅನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ವಿಭಾಗ 1 ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಇದು ಮೇಜರ್ಲಿ ನಮ್ಮ ಭಾರತ ಮತ್ತು ಕರ್ನಾಟಕ, ಇಂಡಿಯಾ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ಗೆ ಸಂಬಂಧಪಟ್ಟಂತೆ ಮುಖ್ಯ ಪರೀಕ್ಷೆಗೆ ನಾವು ಬರೀಲಿಕ್ಕೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರೋದಿಲ್ಲ, ನಾವು ಬರವಣಿಗೆ ರೀತಿಯಲ್ಲಿ ಉತ್ತರಗಳನ್ನ ಬರಿಬೇಕಾಗಿರುತ್ತೆ. ಸೊ ಇದರಲ್ಲಿ ಯೂನಿಟ್ 1 ಘಟಕ 1ರಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾವನ್ನ ಓದಬೇಕಾಗಿರುತ್ತೆ. ಘಟಕ 2 ಅಥವಾ ಯೂನಿಟ್ 2 ಅಲ್ಲಿ ಭಾರತೀಯ ಸಮಾಜವನ್ನು ಪರಿವರ್ತಿಸುವ ಕಡೆಗೆ ಪ್ರಮುಖ ಚಿಂತನೆಯ ಶಾಲೆಗಳು ಅಂದ್ರೆ ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ಅಂದ್ರೆ ಭಾರತ ಸಮಾಜವನ್ನ ನಾವು ಪರಿವರ್ತನೆ ಮಾಡುವಲ್ಲಿ ಮೇಜರ್ ಸ್ಕೂಲ್ಸ್ ಆಫ್ ಥಾಟ್ಸ್ ಏನಿರುತ್ತೆ, ಸೊ ಅದನ್ನ ನಾವು ಯೂನಿಟ್ 2 ಅಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಇನ್ನು ಯೂನಿಟ್ 3 ಅಥವಾ ಘಟಕ 3ರಲ್ಲಿ ಕದಂಬರಿಂದ ಹೊಯ್ಸಳರವರೆಗೆ, ಘಟಕ 4ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರ 1336 ಇಂದ 1799 ವರೆಗೂ ನಾವು ಇತಿಹಾಸವನ್ನು ಓದಬೇಕಾಗಿರುತ್ತೆ. ಯೂನಿಟ್ 5 ಅಲ್ಲಿ ಆಧುನಿಕ ಮೈಸೂರು 1719 ಇಂದ ಸ್ವತಂತ್ರ ಬರುವವರೆಗೆ 1947 ವರೆಗೂ ಆಗಿರ್ತಕ್ಕಂಥ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ನಾವು ಓದಬೇಕಾಗಿರುತ್ತೆ. ಅಂಡ್ ಘಟಕ 6ರಲ್ಲಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಮತ್ತು ಏಕೀಕರಣ, ಅಂದ್ರೆ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್, ದಟ್ ಈಸ್ ಬಿಟ್ವೀನ್ 1885 ಅಂಡ್ 1956 ಮಧ್ಯದಲ್ಲಿ. ಸೊ ಈ ಒಂದು ಯೂನಿಫಿಕೇಶನ್ ಆಫ್ ಕರ್ನಾಟಕ ಏನಾಗಿದೆ, ಸೊ ಇದರ ಸವಿಸ್ತಾರವಾದ ಮಾಹಿತಿ ನನಗೆ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ 150 ವರ್ಡ್ಸ್ ಮತ್ತೆ 250 ವರ್ಡ್ಸ್ ಈ ಒಂದು ರೇಂಜ್ ನಲ್ಲಿ ನನಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅಷ್ಟು ವಿಷಯವನ್ನ ಬರೀತಕ್ಕಂಥ ಜ್ಞಾನ ನನಗಿರ್ಬೇಕು, ದಟ್ ಈಸ್ ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಇಫ್ ಯು ನೋ ಟೂ ಮಚ್ ಆಫ್ ಇನ್ಫಾರ್ಮೇಶನ್, ಆ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಅನ್ನ 150 ವರ್ಡ್ಸ್ ಆಗ್ಲಿ ಅಥವಾ 250 ವರ್ಡ್ಸ್ ಗಳಿಗಾಗ್ಲಿ ಅದನ್ನ ಜಿಸ್ಟ್ ಮಾಡ್ತಕ್ಕಂಥದ್ದು ಹೇಗೆ ಅಥವಾ ಸಮರೈಸ್ ಮಾಡ್ತಕ್ಕಂಥದ್ದು ಹೇಗೆ, ಎರಡು ಕೂಡ ನನಗೆ ಗೊತ್ತಿರಬೇಕು. ಸೊ ಕಡಿಮೆ ಗೊತ್ತಿದ್ರೆ ಅದನ್ನ ಎಲಾಬ್ರೇಟ್ ಮಾಡ್ತಕ್ಕಂಥ ಸ್ಕಿಲ್ಸ್ ಇರಬೇಕು, ಜಾಸ್ತಿ ಗೊತ್ತಿದ್ರೆ ಅದನ್ನ ಸಾರಾಂಶ ಮಾಡ್ತಕ್ಕಂಥ ಕಲೆ ಕೂಡ ನನಗಿರ್ಬೇಕಾಗಿರುತ್ತೆ. ಇವೆಲ್ಲ ಕೂಡ ನೀವು ಅಣುಕು ಪರೀಕ್ಷೆಗಳನ್ನ ತೆಗೆದುಕೊಂಡರೆ ಮಾತ್ರ ಆ ಒಂದು ಸ್ಕಿಲ್ಸ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ 2 ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಥಾಟ್ ಫ್ಲೋ, ನಿಮ್ಮ ಒಂದು ಥಾಟ್ ಫ್ಲೋ ಎಷ್ಟು ಸರಾಗವಾಗಿ ಬರುತ್ತೆ, ಅದರ ಜೊತೆಗೆ ನಿಮ್ಮ ಸ್ಪೀಡ್ ಆಫ್ ರೈಟಿಂಗ್, ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಒಂದು ಪ್ರಶ್ನೆಯನ್ನ ಬಿಡದೆ ಸಂಪೂರ್ಣಗೊಳಿಸಬೇಕಾಗಿರುತ್ತೆ. ಆಗ ಮಾತ್ರ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಟು ಬಿ ಯುವರ್ ನೇಮ್ ಟು ಬಿ ಇನ್ ದಿ ಫೈನಲ್ ಸೆಲೆಕ್ಷನ್ ಲಿಸ್ಟ್. ಅದರಿಂದ ಮೇನ್ಸ್ ಅಂತಕ್ಕಂಥದ್ದು ತುಂಬಾ ಸವಾಲಿನ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ವಿಭಾಗ 2 ಸೆಕ್ಷನ್ 2 ಅಲ್ಲಿ ಬಂದಾಗ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಓದಬೇಕಾಗಿರುತ್ತೆ. ಸೊ ಇಲ್ಲಿ ಸ್ವಾತಂತ್ರ್ಯೋತ್ತರ ಕರ್ನಾಟಕ, ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸ್ವತಂತ್ರದ ನಂತರ ಕರ್ನಾಟಕದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸಾಮಾಜಿಕ ಬದಲಾವಣೆ ಮತ್ತು ಚಳವಳಿಗಳು, ಸೋಷಿಯಲ್ ಚೇಂಜ್ ಮತ್ತೆ ಮೂಮೆಂಟ್ಸ್ ಬಗ್ಗೆ, ಏನೇನ್ ಚಳುವಳಿಗಳಾಗಿವೆ, ಸೊ ಅದರ ನಾಯಕರು ಯಾರು, ಯಾವ ಆಬ್ಜೆಕ್ಟಿವ್ ಉದ್ದೇಶಕ್ಕಾಗಿ ನಡೆದಿದೆ, ಅದರ ಔಟ್ಪುಟ್ಸ್ ಏನು, ಎಲ್ಲ ಕೂಡ ನನಗೆ ಗೊತ್ತಿರಬೇಕು. ಸಾಮಾಜಿಕ ಬದಲಾವಣೆ ಮತ್ತು ಆಧುನೀಕರಣ ಅಂದ್ರೆ ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್. ಅಂಡ್ ಫೈನಲಿ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ ಇತ್ಯಾದಿ, ಗವರ್ಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, ಇವೆಲ್ಲವನ್ನ ಕೂಡ ನಾವು ಸೆಕ್ಷನ್ 2 ಅಲ್ಲಿ ಓದಬೇಕಾಗಿರುತ್ತೆ. ಇನ್ನು ಸೆಕ್ಷನ್ 3 ಅಥವಾ ವಿಭಾಗ 3 ಬಂದಾಗ ಭಾರತೀಯ ಆರ್ಥಿಕತೆ, ಯೋಜನೆ ಮತ್ತು ಗ್ರಾಮೀಣ ಅಭಿವೃದ್ಧಿ, ಅಂದ್ರೆ ನಮ್ಮ ಎಕಾನಮಿ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಮತ್ತೆ ರೂರಲ್ ಡೆವಲಪ್ಮೆಂಟ್. ಬಿಕಾಸ್ ಇಂಡಿಯಾ ಇಸ್ ಮೇಜರ್ಲಿ ಆಫ್ ವಿಲೇಜಸ್ ಆಗಿರೋದ್ರಿಂದ ರೂರಲ್ ಡೆವಲಪ್ಮೆಂಟ್ ಬಿಕಮ್ಸ್ ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಎಕಾನಮಿ ಆಗಿರೋದ್ರಿಂದ ಸೊ ಗ್ರಾಮೀಣ ಅಭಿವೃದ್ಧಿ ಕುರಿತಂತೆ ವಿಷಯಗಳನ್ನ ನಾವು ಓದಬೇಕಾಗಿರುತ್ತೆ. ಸೊ ಇಲ್ಲಿ ವಿ ನೀಡ್ ಟು ಹ್ಯಾವ್ ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ ಬಗ್ಗೆ ಸಂಪೂರ್ಣ ಗ್ರಹಿಕೆ ನನಗಿರ್ಬೇಕಾಗಿರುತ್ತೆ. ಭಾರತ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು, ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಹೇಗಿದ್ದಾವೆ ಅದನ್ನ ಕೂಡ ಅಧ್ಯಯನ ಮಾಡಬೇಕು. ಅಭಿವೃದ್ಧಿ ಮಾದರಿಗಳು, ಡೆವಲಪ್ಮೆಂಟ್ ಪ್ಯಾಟರ್ನ್ಸ್ ಆಗಿರ್ಬೋದು, ಅಂಡ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಇತ್ಯಾದಿ ವಿಷಯಗಳನ್ನ ಸೆಕ್ಷನ್ 3 ಅಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡಬೇಕಾಗಿರುತ್ತೆ. ಅಲ್ಲಿಗೆ GS 1 ಕಂಪ್ಲೀಟ್ ಆಗುತ್ತೆ. ಇನ್ನು GS 2 ಗೆ ಬಂದಾಗ, ಸಾಮಾನ್ಯ ಅಧ್ಯಯನ
ಅಧ್ಯಯನ 2 ವಿಭಾಗ 1 ಇಲ್ಲಿ ಭೌತಿಕ ಲಕ್ಷಣಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳು. ದಿಸ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಜಿಯೋಗ್ರಫಿ ಅಥವಾ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಫಿಸಿಕಲ್ ಫೀಚರ್ಸ್ ಭೌತಿಕ ಲಕ್ಷಣಗಳು, ನಮ್ಮ ಭಾರತ ದೇಶದ ಭೌತಿಕ ಲಕ್ಷಣಗಳು ಹೇಗಿದೆ, ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿರುವ ಸಂಪನ್ಮೂಲಗಳು, ಅವುಗಳ ವಿತರಣೆ, ಇವೆಲ್ಲದರ ಬಗ್ಗೆ ನಾನಿಲ್ಲಿ ಕಲಿಬೇಕಾಗಿರುತ್ತೆ. ಪ್ರಪಂಚದ ಭೂಗೋಳ ಶಾಸ್ತ್ರ, ಜಿಯೋಗ್ರಫಿ ಆಫ್ ವರ್ಲ್ಡ್, ಭಾರತದ ಭೂಗೋಳ ಶಾಸ್ತ್ರ, ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕದ ಭೂಗೋಳ, ಜಿಯೋಗ್ರಫಿ ಆಫ್ ಕರ್ನಾಟಕ. ಸೊ ಇಷ್ಟನ್ನ ನಾವು GS2 ಅಲ್ಲಿ ಸೆಕ್ಷನ್ 1 ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ. ಇನ್ನು ಸೆಕ್ಷನ್ 2 ಅಥವಾ ವಿಭಾಗ 2ರಲ್ಲಿ ಭಾರತೀಯ ಸಂವಿಧಾನದ ಅವಲೋಕನ, ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಸೆಕ್ಷನ್ 2 ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಇಲ್ಲಿ ಸಂವಿಧಾನದ ಸ್ವರೂಪ, ನೇಚರ್ ಆಫ್ ಆರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತ ದೇಶದ ಸಂವಿಧಾನ ಹೇಗಿದೆ, ಅದರ ನೇಚರ್ ಹೇಗಿದೆ ಅನ್ನೋದನ್ನ ಕಲಿಬೇಕಾಗಿರುತ್ತೆ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಶಾಸಕಾಂಗ ಅಧಿಕಾರಗಳ ವಿತರಣೆ, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಹೇಗಿದೆ ಭಾರತ ದೇಶದಲ್ಲಿ, ಏಕಸದನ ಮತ್ತು ದ್ವಿಸದನ ಶಾಸನಗಳು, ಯೂನಿಕ್ಯಾಮರಲ್ ಅಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್. ಸೊ ಈ ಎಲ್ಲ ವ್ಯತ್ಯಾಸಗಳು ನನಗೆ ಗೊತ್ತಿರಬೇಕಾಗಿರುತ್ತೆ. ಅಂದ್ರೆ ಓವರ್ ಆಲ್ ನಾವು ಇಂಡಿಯನ್ ಪಾಲಿಟಿಯಲ್ಲಿ ಏನೇನ್ ಸಬ್ ಟಾಪಿಕ್ಸ್ ಬರುತ್ತೆ ನೋಡಿ, ಇದು ಒಂದು ಓನ್ಲಿ ಬರ್ಡ್ ವ್ಯೂ ಆಗಿರುತ್ತೆ. ಸೊ ಅಧಿಕೃತವಾಗಿ ಅಫಿಷಿಯಲ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಕೀ ಪಾಯಿಂಟ್ಸ್ ಅನ್ನ ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನಂತರ ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಯಾರ್ಯಾರು ಇರ್ತಾರೆ ಅವರು ಸವಿಸ್ತಾರವಾಗಿ ಪ್ರತಿಯೊಂದು ಟಾಪಿಕ್ ಅಲ್ಲೂ ಮತ್ತೆ ಸಬ್ ಯೂನಿಟ್ಸ್ ಏನಿರುತ್ತೆ ಅದರ ಸೆಷನ್ಸ್ ಅನ್ನ ನಾವು ಸಬ್ಸಿಕ್ವೆಂಟ್ ಆಗಿ ಕಂಡಕ್ಟ್ ಮಾಡ್ತೇವೆ. ಸೊ ಅದರಲ್ಲಿ GS1 ಗೆ ಏನು ಓದಬೇಕು, 2 ಗೆ ಏನು ಓದಬೇಕು, ಸೆಕ್ಷನ್ ವೈಸ್ ನಾವು ಮತ್ತೆ ಇನ್ ಬ್ರೀಫ್ ಅನಾಲಿಸಿಸ್ ಅನ್ನ ಕೂಡ ಮಾಡ್ತೇವೆ. ಸೊ ದಿಸ್ ಇಸ್ ದಿ ಪ್ರೈಮರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಎಕ್ಸಾಮಿನೇಷನ್. ನಿಮಗೆ ಪ್ರಾಥಮಿಕವಾಗಿ ನೀವು ಬರೀತಕ್ಕಂಥ ಪರೀಕ್ಷೆ ಹೇಗಿರುತ್ತೆ ಅದರ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಅಥವಾ ಬ್ಲೂ ಪ್ರಿಂಟ್ ನಿಮಗೆ ಇರಬೇಕಾಗಿರುತ್ತೆ. ಇನ್ನು ಸೆಕ್ಷನ್ 3ಗೆ ಬಂದಾಗ, ವಿಭಾಗ 3ಕ್ಕೆ ಬಂದಾಗ ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ನಾವು ಓದಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಖಾಸಗಿ ಮತ್ತು ಸಾರ್ವಜನಿಕ ಆಡಳಿತ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಪ್ರೈವೇಟ್ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನಾನಿಲ್ಲಿ ರಿಲೇಷನ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಾನಿಲ್ಲಿ ಕಲಿಬೇಕಾಗಿರುತ್ತೆ. ಅದ್ರ ಜೊತೆಗೆ ಸಂಘಟನೆಯ ರಚನೆ, ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್, ಸಾಂಸ್ಥಿಕ ಮತ್ತು ನಿರ್ವಹಣಾ ಪರಿಕಲ್ಪನೆಗಳು, ಔಪಚಾರಿಕ ಮತ್ತು ಅನೌಪಚಾರಿಕ ಅಂದ್ರೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಹೇಗಿರುತ್ತೆ, ಆರ್ಗನೈಸೇಷನಲ್ ಬಿಹೇವಿಯರ್ ಅಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಗಳನ್ನ ನಾನು ಓದಬೇಕಾಗಿರುತ್ತೆ. ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್, ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ ಬರುತ್ತೆ, ಯಾವ ರೀತಿ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಹೇಗಿರುತ್ತೆ. ಸೊ ಅದರ ಬರೀ ಸ್ಟೆಪ್ಸ್ ಗೊತ್ತಿದ್ರೆ ಸಾಲದು, ಅದರ ಡೀಟೇಲ್ಸ್ ಅನ್ನ ಕೂಡ ನಾವು ಕಲಿಬೇಕಾಗಿರುತ್ತೆ. ಸೊ ದಟ್ ಕಂಪ್ಲೀಟ್ಸ್ ಯುವರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೊ ಅಲ್ಲಿಗೆ GS2 ಅನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಇನ್ನು ಸಾಮಾನ್ಯ ಅಧ್ಯಯನ 3 GS3ಗೆ ಬಂದಾಗ ಅಗೈನ್ ವಿ ಸ್ಟಾರ್ಟ್ ವಿತ್ ಸೆಕ್ಷನ್ 1 ವಿಭಾಗ 1. ಇಲ್ಲಿ ಭಾರತೀಯ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಮತ್ತು ಪ್ರಭಾವ ಮಾಹಿತಿ, ಅಂದ್ರೆ ರೋಲ್ ಅಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶವನ್ನ ಅಭಿವೃದ್ಧಿ ಪಡಿಸುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿ ನಮಗೆ ಸಹಕಾರಿಯಾಗಿದೆ, ಸೊ ಅದನ್ನ ನಾವಿಲ್ಲಿ ಸ್ಥೂಲವಾಗಿ ಅಥವಾ ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ. ಸೊ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ತಂತ್ರಜ್ಞಾನ, ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್. ಸೊ ಇದರ ಹೆಡಿಂಗ್ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಭೂತ ಅಂಶಗಳು. ನನಗೆ ಬೇಸಿಕ್ಸ್ ಆಫ್ ಸೈನ್ಸ್ ಗೊತ್ತಿರಬೇಕು, ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಸಿಕ್ಸೇ ಗೊತ್ತಿಲ್ಲ ಅಂದ್ರೆ ಸೊ ಐ ಕ್ಯಾನಾಟ್ ಟಾಕ್ ಅಬೌಟ್ ದಿ ಅಪ್ಲಿಕೇಶನ್ ಪಾರ್ಟ್. ಸೊ ಅದರ ಅನ್ವಯಿಕೆಗಳು ಹೇಗಿರುತ್ತೆ ಅದನ್ನ ಹೇಳಿದ್ರು ಕೂಡ ನನಗೆ ಅರ್ಥ ಆಗೋದಿಲ್ಲ. ಸೊ ಅದರಿಂದ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಹ್ಯಾವ್ ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೇಸಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಲ್ಲಿಂದ ನಮ್ಮ ಅಧ್ಯಯನ ಪ್ರಾರಂಭವಾಗುತ್ತೆ. ಸೊ ಅದ್ರ ಜೊತೆಗೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನಮ್ಮ ಸ್ಯಾಟಲೈಟ್ಗಳು, ರಾಕೆಟ್ಗಳು, ಬೇರೆ ಗ್ರಹಗಳಿಗೆ ಅಥವಾ ಬೇರೆ ಬಾಹ್ಯಾಕಾಶದಲ್ಲಿ ನಾವು ಕೈಗೊಳ್ತಾ ಇರ್ತಕ್ಕಂಥ ಮಿಷನ್ಗಳು, ಇವೆಲ್ಲವನ್ನ ಕೂಡ ಇನ್ ರಿಲೇಷನ್ ಟು ಕರೆಂಟ್ ಅಫೇರ್ಸ್, ಹಿಸ್ಟರಿ ಎಲ್ಲ ಕೂಡ ನಾವು ಇಲ್ಲಿ ಓದ್ಬೇಕಾಗಿರುತ್ತೆ. ಅಂಡ್ ಇಂಧನ ಸಂಪನ್ಮೂಲಗಳು. ಸೊ ಇತ್ತೀಚೆಗೆ ತುಂಬಾ ಚರ್ಚೆಯಲ್ಲಿರ್ತಕ್ಕಂಥ ಎನರ್ಜಿ ರಿಸೋರ್ಸಸ್, ಸಾಂಪ್ರದಾಯಿಕ ಇಂಧನಗಳು ಯಾವುದು, ಹೊಸದಾಗಿ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ಇಂಧನಗಳು, ರಿನ್ಯೂಬಲ್ ಎನರ್ಜಿ, ನಾನ್ ರಿನ್ಯೂಬಲ್ ಎನರ್ಜಿ, ಇಂಡಿಯಾಸ್ ಕೆಪಾಸಿಟಿ, ಇಂಡಿಯಾಸ್ ಟಾರ್ಗೆಟ್ಸ್, ಇವೆಲ್ಲ ಕೂಡ ನಾವಿಲ್ಲಿ ಓದ್ಬೇಕಾಗಿರುತ್ತೆ. ಅದರ ಜೊತೆಗೆ ಡಿಸಾಸ್ಟರ್ಸ್, ವಿಪತ್ತುಗಳು, ಕೀಟಗಳು ಮತ್ತು ಮಾಲಿನ್ಯ, ಡಿಸಾಸ್ಟರ್ಸ್,
pests and pollution. Very, very important. Highest number of questions we have seen in pollution in the previous KS examination ಆಗಿರುತ್ತೆ. ಸೊ ಅದರಿಂದ ಡಿಸಾಸ್ಟರ್, ವಿಪತ್ತುಗಳು ಹೇಗೆ ಸಂಭವಿಸುತ್ತೆ, ವಿಪತ್ತುಗಳನ್ನ ಸಂಭವಿಸುವುದನ್ನ ತಡಿಲಿಕ್ಕೆ ಅಥವಾ ಸಂಭವಿಸುವುದರಿಂದ ಆಗುವ ಹಾನಿಯನ್ನ ತಡಿಲಿಕ್ಕೆ ನಮ್ಮ ದೇಶದಲ್ಲಿ ಕೈಗೊಳ್ತಾ ಇರ್ತಕ್ಕಂಥ ಕ್ರಮಗಳು ಯಾವ್ದ್ಯಾವ್ದು, ಕೀಟಗಳ ಹಾವಳಿ, ಅದ್ರ ಜೊತೆಗೆ ಪೊಲ್ಯೂಷನ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಮಾಲಿನ್ಯ ನಿಯಂತ್ರಣ, ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳು, ಇವೆಲ್ಲವನ್ನ ಕೂಡ ನಾವು ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್ ಅಲ್ಲಿ ನಾವು ಕಲಿಬೇಕಾಗಿರುತ್ತೆ. ಇನ್ನು ಸೆಕ್ಷನ್ 2 GS3 ಅಲ್ಲಿ ಸೆಕ್ಷನ್ 2 ಗೆ ಬಂದಾಗ ನೈಸರ್ಗಿಕ ವಿಜ್ಞಾನ, ಜೀವ ವಿಜ್ಞಾನ, ಕೃಷಿಯಲ್ಲಿ ಪ್ರಗತಿ ಮತ್ತೆ ಆಧುನಿಕ ಪ್ರವೃತ್ತಿಗಳು, ಅಡ್ವಾನ್ಸ್ಮೆಂಟ್ ಅಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸ್, ಅದ್ರ ಜೊತೆಗೆ ಲೈಫ್ ಸೈನ್ಸಸ್ ಮತ್ತೆ ಅಗ್ರಿಕಲ್ಚರ್. ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿರುತ್ತೆ. ಇಲ್ಲಿ ಅನೇಕ ಕೃಷಿ ಬೆಳೆಗಳು, ಹೈನುಗಾರಿಕೆ, ರೇಷ್ಮೆ, ಈ ರೀತಿಯಾಗಿ ಇವನ್ ಬ್ಲೂ ಎಕಾನಮಿ, ಫಿಶರಿ, ಇವೆಲ್ಲ ಕೂಡ ನಾವು ಮಾಡ್ತಾ ಇರ್ತೇವೆ. ಸೊ ಅವುಗಳ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇರಬೇಕಾಗಿರುತ್ತೆ. ನ್ಯಾಚುರಲ್ ಸೈನ್ಸ್ ಬಗ್ಗೆ ಕೂಡ ನನಗೆ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ವಿಜ್ಞಾನ, ಆರೋಗ್ಯ ಮತ್ತು ನೈರ್ಮಲ್ಯ ಅಂತ ಕರಿತೇವೆ. ಸೈನ್ಸ್, ಹೆಲ್ತ್ ಅಂಡ್ ಹೈಜೀನ್ ಅಂತ ಕರಿತೇವೆ. ಸೊ ಇಲ್ಲಿ ನಾನೇನು ಅಧ್ಯಯನ ಮಾಡ್ಬೇಕಂದ್ರೆ ನ್ಯಾಚುರಲ್ ಸೈನ್ಸ್, ನನ್ನ ವಿಜ್ಞಾನದ ಬಗ್ಗೆ ನನಗೆ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಬಯಾಲಜಿ, ಅನಾಟಮಿ, ಫಿಸಿಯಾಲಜಿ, ಇದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಅದ್ರ ಜೊತೆಗೆ ಡಿಸೀಸಸ್ ಕಾಸ್ಡ್ ಬೈ ವೇರಿಯಸ್ ಮೈಕ್ರೋ ಆರ್ಗ್ಯಾನಿಸಮ್, ಇವೆಲ್ಲ ಕೂಡ ನಾನಿಲ್ಲಿ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಕೃಷಿ ವಿಜ್ಞಾನ, ಅಗ್ರಿಕಲ್ಚರಲ್ ಸೈನ್ಸಸ್, ವೆರಿ ವೆರಿ ಇಂಪಾರ್ಟೆಂಟ್. ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ, ಹಾರ್ಟಿಕಲ್ಚರ್ ಮತ್ತೆ ಸೆರಿಕಲ್ಚರ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಜೈವಿಕ ತಂತ್ರಜ್ಞಾನ ಉಪಕ್ರಮಗಳು ಮತ್ತು ಇತ್ಯಾದಿಗಳು, ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ, ಬಯೋಟೆಕ್ನಾಲಜಿಯಲ್ಲಿ ಏನೇನು ಅಡ್ವಾನ್ಸ್ಮೆಂಟ್ಸ್ ಆಗಿದ್ದಾವೆ, ರೀಸೆಂಟ್ಲಿ ಏನೇನು ಹೊಸ ಬಯೋಟೆಕ್ನಾಲಜಿ ತಂತ್ರಜ್ಞಾನಗಳನ್ನ ಇನ್ವೆಂಟ್ ಮಾಡಲಾಗಿದೆ, ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಏನು, ಮ್ಯಾನ್ ಕೈಂಡ್ಗೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಅದನ್ನೆಲ್ಲ ನಾವು ಸೆಕ್ಷನ್ 2 ಅಲ್ಲಿ ಕಂಪ್ಲೀಟ್ ಆಗಿ ಓದಬೇಕಾಗಿರುತ್ತೆ. ಇನ್ನು ಸೆಕ್ಷನ್ 3ಗೆ ಬಂದಾಗ ಪರಿಸರ ಮತ್ತು ಪರಿಸರ ವಿಜ್ಞಾನದ ಮೇಲಿನ ಸವಾಲುಗಳು ಮತ್ತು ಅಭಿವೃದ್ಧಿಯ ಸಮಸ್ಯೆಗಳು ಅಂತ ಹೇಳ್ತಾರೆ ಹೆಡಿಂಗ್ ಅನ್ನ. ಅಂದ್ರೆ ಚಾಲೆಂಜಸ್ ಅಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಪರಿಸರ ವಿಭಾಗಗಳು, ಎನ್ವೈರನ್ಮೆಂಟಲ್ ಸೆಗ್ಮೆಂಟ್ಸ್ ಅಂತ ಕರಿತೇವೆ. ಆಕ್ಚುಲಿ ಇದರಲ್ಲಿ ಫಾರೆಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ. ಸೊ ಯಾವ ರೀತಿ ನಮ್ಮ ದೇಶದಲ್ಲಿ ಅರಣ್ಯ ಸಂಪನ್ಮೂಲವನ್ನ ಸಂರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯ ಕ್ಯಾಟಗರೈಸೇಷನ್ಸ್ ಗಳಲ್ಲಿ ನಾವು ಫಾರೆಸ್ಟ್ ಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೇವೆ, ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಾಯ್ದೆಗಳು ಯಾವ್ದಾವ್ದಿರುತ್ತೆ ಅವೆಲ್ಲವನ್ನ ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ರಿಸೋರ್ಸಸ್. ಇನ್ಫ್ಯಾಕ್ಟ್ ನಾವು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಜಿಯೋಗ್ರಫಿಯಲ್ಲಿ ಕಂಪ್ಲೀಟ್ ಮಾಡಿರ್ತೇವೆ. ಸೊ ದೇ ಹ್ಯಾವ್ ಒನ್ಸ್ ಅಗೇನ್ ಮೆನ್ಷನ್ಡ್ ದಿಸ್ ಇನ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ. ಇಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೈಸರ್ಗಿಕ ಸಂಪನ್ಮೂಲಗಳೇನಿರುತ್ತೆ ಅದನ್ನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಜಿಯೋಗ್ರಫಿಯಲ್ಲಿ. ಆಲ್ ನ್ಯಾಚುರಲ್ ರಿಸೋರ್ಸಸ್ ದಟ್ ಆರ್ ಇನ್ ಇಂಡಿಯಾ, ಅದು ಕಂಪ್ಲೀಟ್ ಆಗಿ ನಮ್ಮ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರದಲ್ಲಿ ಕವರ್ ಆಗುತ್ತೆ. ಅದ್ರ ಜೊತೆಗೆ ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆ, ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ. ಇನ್ಫ್ಯಾಕ್ಟ್ ಇದು ನಿಮ್ಮ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಬಿಕಾಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ ನಮಗೆ ಎನ್ವೈರನ್ಮೆಂಟಲ್ ಸೆಗ್ಮೆಂಟ್ ಕೂಡ ಅರ್ಥ ಆಗಲ್ಲ, ಇವನ್ ನ್ಯಾಚುರಲ್ ರಿಸೋರ್ಸಸ್ ಕೂಡ ಅರ್ಥ ಆಗೋದಿಲ್ಲ. ಬಿಕಾಸ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲಾ ಬೇಸಿಕ್ ಮಾಹಿತಿಯನ್ನ ಈ ಒಂದು ಚಾಪ್ಟರ್ ನಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಸಿಲೆಬಸ್ ಕಾಪಿಯಲ್ಲಿ ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಆ ಆರ್ಡರ್ ಅಲ್ಲಿ ಹೋದ್ರೆ ಏನು ನಮ್ಗೆ ಅರ್ಥ ಆಗೋದಿಲ್ಲ. ಬಟ್ ನಮ್ಗೆ ಆಸ್ ಅ ಟೀಚರ್ ನಮ್ಗೆ ಯಾವ ಕ್ರೊನಾಲಜಿ ಪರ್ಫೆಕ್ಟ್ ಇರುತ್ತೆ. ಬಿಕಾಸ್ ಒನ್ ಟಾಪಿಕ್ ಶುಡ್ ಲೀಡ್ ಟು ಅನದರ್ ಟಾಪಿಕ್, ಇಟ್ ಶುಡ್ ನಾಟ್ ಕಮ್ ಇನ್ ರಿವರ್ಸ್ ಡೈರೆಕ್ಷನ್ ಬರಬಾರ್ದಾಗಿರುತ್ತೆ. ಸೊ ಅದರಿಂದ ವಿ ಗೋ ಬೈ ಕರೆಕ್ಟ್ ಕ್ರೊನಾಲಜಿ. ಇದನ್ನ ನಾವು ಪರ್ಫೆಕ್ಟ್ ಆಗಿ ಅರೇಂಜ್ ಮಾಡಿಕೊಂಡು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಒನ್ ಟಾಪಿಕ್ ಮಸ್ಟ್ ಲೀಡ್ ಟು ಅನದರ್ ಟಾಪಿಕ್, ಈ ಒಂದು ಕ್ರೊನಾಲಜಿಯಲ್ಲಿ ನಾವು ಲೆಸನ್ಸ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಸೊ ಅದ್ರ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಘನ ತ್ಯಾಜ್ಯ ನಿರ್ವಹಣೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಎಲ್ಲಾ ರೀತಿಯ ಪೊಲ್ಯೂಷನ್ಗಳು, ಏರ್ ಪೊಲ್ಯೂಷನ್ ಇಂದ ಹಿಡಿದು ಸೌಂಡ್ ಪೊಲ್ಯೂಷನ್, ಇವನ್ ಪ್ಲಾಸ್ಟಿಕ್ ವೇಸ್ಟ್, ಇವನ್ ಈ ವೇಸ್ಟ್ ಎಲ್ಲವನ್ನ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಬೇಕು. ಸೊ ಅದ್ರ ಜೊತೆಗೆ ಘನ ತ್ಯಾಜ್ಯ ನಿರ್ವಹಣೆ ಎಲ್ಲವನ್ನ ಕೂಡ ನಾವು ಈ ಒಂದು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅಲ್ಲಿಗೆ GS3 ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ GS4 ಅಥವಾ ಸಾಮಾನ್ಯ ಜ್ಞಾನ 4 ಅಧ್ಯಯನ ಮಾಡಬೇಕು. ಇದರಲ್ಲಿ ವಿಭಾಗ 1 ಸೆಕ್ಷನ್ 1 ಅಲ್ಲಿ ನೈತಿಕತೆ. ಸೊ ಇಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಹೇಳ್ತೇವೆ. ಸೆಕ್ಷನ್ 1 ಅಲ್ಲಿ ನಾವು
ನೈತಿಕತೆಯ ಬಗ್ಗೆ ನಾವು ಓದಬೇಕಾಗಿರುತ್ತೆ. ಸೊ ಇದರ ಎಸೆನ್ಸ್ ಏನು, ಸಾರ, ಅದರ ಜೊತೆಗೆ ಸಾರ್ವಜನಿಕ ಆಡಳಿತದಲ್ಲಿ ನೈತಿಕತೆ ಅಂದ್ರೆ ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಆದಾಗ ನಿಮ್ಗೆ ಎಥಿಕ್ಸ್ ಅಥವಾ ನೈತಿಕತೆಯನ್ನ ಯಾವ ರೀತಿ ನೀವು ಫಾಲೋ ಮಾಡಬೇಕಾಗಿರುತ್ತೆ, ನಿಮ್ಮ ಡಿಸಿಷನ್ ಮೇಕಿಂಗ್ ಹೇಗಿರ್ಬೇಕಾಗಿರುತ್ತೆ. ಸೊ ಅದರ ಮೇಲೆ ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅಂದ್ರೆ ಯು ಶುಡ್ ಬಿ ಅಕೌಂಟಬಲ್ ಟು ವಾಟ್ ಯು ಆರ್ ಡೂಯಿಂಗ್, ಸೊ ಯು ಶುಡ್ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ. ಮತ್ತೆ ನೈತಿಕ ಆಡಳಿತ, ಸಾರ್ವಜನಿಕ ಸೇವೆಯ ಪರಿಕಲ್ಪನೆ ಇತ್ಯಾದಿ. ಅಂದ್ರೆ ಅಕೌಂಟಬಿಲಿಟಿ, ಎಥಿಕಲ್ ಗವರ್ನೆನ್ಸ್ ಅಂದ್ರೆ ನಿಮ್ಮ ಆಡಳಿತವನ್ನ ನೈತಿಕವಾಗಿ ನೀವು ಮಾಡಬೇಕಾಗಿರುತ್ತೆ. ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸರ್ವಿಸ್, ಇಲ್ಲಿ ಕೆಲವೊಂದು ಕೇಸ್ ಸ್ಟಡೀಸ್ ಅನ್ನ ಕೊಡ್ತಾರೆ, ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನ ಕೊಡ್ತಾರೆ. ಆ ಕೇಸ್ ಸ್ಟಡೀಸ್ ಅನ್ನ ಕೊಟ್ಟಾಗ ಆ ಪೊಸಿಷನ್ ಅಲ್ಲಿ ನೀವಿದ್ರೆ ಸೊ ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ, ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ನೀವೆಷ್ಟು ನೈತಿಕರಾಗಿರ್ತೀರಿ ನಿಮ್ಮ ಆಡಳಿತದಲ್ಲಿ ಅಂತಕ್ಕಂಥದ್ದು ಸೊ ಈ ಒಂದು ವಿಭಾಗದಲ್ಲಿ ನಿಮ್ಮನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇನ್ನು ಸೆಕ್ಷನ್ 2 ಅಲ್ಲಿ ಬಂದಾಗ ಇಂಟಿಗ್ರಿಟಿ ಅಂತ ಬರುತ್ತೆ, ಇದನ್ನ ನಾವು ಸಮಗ್ರತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ನಿಷ್ಪಕ್ಷಪಾತತೆ ಅಂದ್ರೆ ಇಂಪಾರ್ಶಿಯಾಲಿಟಿ, ಬಿಕಾಸ್ ಯು ಆರ್ there in a position where you are not supposed to do any partiality amongst the society. ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನ ನೀವು ಸಮಾನವಾಗಿ ಕಾಣಬೇಕಾಗಿರುತ್ತೆ. ಆ ನಿಷ್ಪಕ್ಷಪಾತತೆ ಹೇಗೆ ನೀವು ಅದನ್ನ ನಿರ್ವಹಣೆ ಮಾಡ್ತೀರಾ, ಸೇಮ್ ನಾನ್ ಪಾರ್ಟಿಸನ್ಶಿಪ್ ಅಥವಾ ಅದು ಕೂಡ ಪಕ್ಷಪಾತವಿಲ್ಲದಿರುವಿಕೆ, ದೆನ್ ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ. ಸೊ ಇವೆಲ್ಲವನ್ನ ನಾವು ವಿಭಾಗ 2ರಲ್ಲಿ ಓದ್ಬೇಕು. ಅಂಡ್ ವಿಭಾಗ 3ರಲ್ಲಿ ಇದನ್ನ ನಾವು ಆಪ್ಟಿಟ್ಯೂಡ್ ಅಥವಾ ಅಭಿಕ್ಷಮತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾಗರಿಕ ಸೇವೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಕ್ಷಮತೆ, ಆಪ್ಟಿಟ್ಯೂಡ್ ಹೇಗಿರ್ಬೇಕು, ಮೂಲಭೂತ ಮೌಲ್ಯಗಳು ಅಂದ್ರೆ ಫಂಡಮೆಂಟಲ್ ಅಥವಾ ಫೌಂಡೇಶನಲ್ ವ್ಯಾಲ್ಯೂಸ್ ಫಾರ್ ಫೌಂಡೇಶನಲ್ ವ್ಯಾಲ್ಯೂಸ್ ಬಗ್ಗೆ ನಾವು ಓದಬೇಕಾಗಿರುತ್ತೆ. ಅದ್ರ ಜೊತೆಗೆ ಭಾವನಾತ್ಮಕ ಬುದ್ಧಿವಂತಿಕೆ ಅಥವಾ ಅದನ್ನ ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸೊ ಇವೆಲ್ಲವನ್ನ ಕೂಡ ನಾವು ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಸೊ GS4 ಇಸ್ ಆಲ್ ಅಬೌಟ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ದಿಸ್ ಇಸ್ ದಿ ಸ್ಮಾಲೆಸ್ಟ್ ಸಿಲೆಬಸ್ ಆಫ್ ಆಲ್ ಅದರ್ ಸೆಕ್ಷನ್ಸ್. ನೀವು GS1, GS2, GS3 ನೀವು ಯಾವುದೇ ತಗೊಂಡ್ರು ವಾಸ್ಟ್ ಇರುತ್ತೆ. ಯು ಆರ್ ಸಪೋಸ್ ಟು ರೀಡ್ ಅ ಲಾಟ್, ಬಟ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ಈಕ್ವಲ್ ವೇಟೇಜೇ ಇರುತ್ತೆ. 250 ಮಾರ್ಕ್ಸ್ ಇರುತ್ತೆ, 3 hours ಇರುತ್ತೆ. ಬಟ್ ವಾಲ್ಯೂಮ್ ವೈಸ್ ನಾವು ನೋಡಿದಾಗ ಇದು ಸ್ವಲ್ಪ ಕಡಿಮೆ ಇರತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಮೋರ್ ಆಫ್ ಯುವರ್ ಪರ್ಸನಾಲಿಟಿ ರಾದರ್ ದನ್ ಸಬ್ಜೆಕ್ಟ್ ಅಂತ ಹೇಳೋದಕ್ಕಿಂತ ನಿಮ್ಮ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿಗೆ ನಿಮ್ಮ ಮೇನ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಮೇನ್ಸ್ ಅಲ್ಲಿ ಯಾರು ಕ್ಲಿಯರ್ ಆಗ್ತಾರೆ ಅವ್ರು ಅಂತಿಮವಾಗಿ ಸಂದರ್ಶನಕ್ಕೆ ಆಯ್ಕೆ ಆಗ್ತಾರೆ. ಸೊ ಅಲ್ಲಿ 25 ಅಂಕಗಳಿಗೆ ನೀವು ಸಂದರ್ಶನವನ್ನ ನೀಡಬೇಕಾಗಿರುತ್ತೆ. ಸೊ ಮೇನ್ಸ್ ಮಾರ್ಕ್ಸ್ ಅಂಡ್ ನಿಮ್ಮ ಇಂಟರ್ವ್ಯೂ ಮಾರ್ಕ್ಸ್ ಏನಿರುತ್ತೆ ಸೊ ಅದರ ಮೇಲೆ ನಿಮ್ಮ ಫೇಟ್ ನಿರ್ಧಾರವಾಗುತ್ತೆ. ಸೊ ಇಷ್ಟು ಈ ಒಂದು KS ಪರೀಕ್ಷೆಗೆ ಸಂಬಂಧಪಟ್ಟಂತೆ ವೆರಿ ಬ್ರೀಫ್ ಸಿಲೆಬಸ್ ಅನ್ನ ನಾನಿಲ್ಲಿ ಅನಲೈಸ್ ಮಾಡಿರ್ತೇನೆ. ಸೊ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ತರಗತಿಗಳು ಪ್ರಾರಂಭವಾಗಿರುತ್ತೆ. ಬೋತ್ ಪ್ರಿಲಿಮ್ಸ್, ಮೇನ್ಸ್, ಈವನ್ ಟೆಸ್ಟ್ ಸೀರೀಸ್ ಎಲ್ಲ ಕೂಡ ಕಾಂಪ್ರಹೆನ್ಸಿವ್ ಆಗಿ ನಿಮ್ಮ ತಯಾರಿಯನ್ನ ನಡೆಸ್ಕೊಳ್ಬಹುದಾಗಿರುತ್ತೆ. ಸೊ ವೆರಿ ಗುಡ್ ಟೀಮ್ ಆಫ್ ಟೀಚರ್ಸ್ ಇರ್ತಾರೆ. ಸೊ ಇದರಲ್ಲಿ ಟು ನೇಮ್ ವೆರಿ ಫ್ಯೂ, ಸೊ ವೆರಿ 2 ಇಂಪಾರ್ಟೆಂಟ್ ಲೆಕ್ಚರರ್ಸ್ ಅನ್ನ ಮಾತ್ರ ನಾನಿಲ್ಲಿ ನೇಮ್ ಮಾಡೋದಾದ್ರೆ, ನಿಮ್ಮ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಬರ್ತಕ್ಕಂಥ ಜಿಯೋಗ್ರಫಿ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ಸ್ ಏನಾಗಿರುತ್ತೆ. ಸೊ ಇದಕ್ಕೆ ಮೋಹನ್ ಕೃಷ್ಣಮೂರ್ತಿ ಸರ್ ಬಂದಿರ್ತಾರೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಅವರ ವಿಡಿಯೋಸ್ ಅನ್ನ ನಾವು ಅಪ್ಲೋಡ್ ಮಾಡಿರ್ತೇವೆ. ಸೊ ಅವರನ್ನ ಜಿಯೋಗ್ರಫರ್ ಅಂತಾನೆ ಕರೀತಾರೆ. ಸೊ ಅಷ್ಟು ಈ ಒಂದು ಸಬ್ಜೆಕ್ಟ್ ಅಲ್ಲಿ ಪರಿಣಿತಿಯನ್ನ ಹೊಂದಿರತಕ್ಕಂಥವ್ರು, ಅನೇಕ ವರ್ಷಗಳ ಒಂದು ಅನುಭವವನ್ನ ಹೊಂದಿರತಕ್ಕಂಥವ್ರು, ಅದ್ರ ಜೊತೆಗೆ ಟ್ರೆಂಡ್ ಆಫ್ ದಿ ಎಕ್ಸಾಮಿನೇಷನ್ ಕೂಡ ತಿಳಿದಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಆಗಿರ್ತಾರೆ. ಸೊ ಅವರು ಭೂಗೋಳವನ್ನ ಟೀಚ್ ಮಾಡ್ತಾರೆ. ಅಂಡ್ ಮಿಲನ್ ಅಂತಕ್ಕಂಥ ಇನ್ನೊಬ್ಬ ಟೀಚರ್ ಬರ್ತಾರೆ. ಸೊ ಅವರು ಈ ವಾಸ್ ಇನ್ ಡೆಲ್ಲಿ ವಿತ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್. ಸೊ ಲಾಸ್ಟ್ 2 years ಇಂದ of course he is from Karnataka only, but to get the exposure of Delhi. So Delhi ಅಲ್ಲಿ ಯಾವ ರೀತಿ ಸಿವಿಲ್ ಸರ್ವಿಸಸ್ ಅನ್ನ ಟ್ರೈನ್ ಮಾಡ್ತಾರೆ, ಸೊ ಆ ಒಂದು ಎಕ್ಸ್ಪೋಷರ್ ಅನ್ನ ಪಡಿಲಿಕ್ಕೆ ಸೊ he was in Delhi for last 2 years. So now he is joining our team. So ಈ ತರ we are getting very good resource people, so that we should be in a position to guide you in a right way. So not just having only resource persons, and we are hiring having such people who have both knowledge and
ಟ್ರೆಂಡ್ ಆಫ್ ದಿ ಎಕ್ಸಾಮಿನೇಷನ್ ಎರಡೂ ಕೂಡ ಗೊತ್ತಿರ್ತಕ್ಕಂಥವ್ರನ್ನ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಕೋಚಸ್ ಆಗಿ ಅಥವಾ ಮೆಂಟೋರ್ಸ್ ಆಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಸೊ ಇಷ್ಟು ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ KAS ಅಥವಾ UPSC ಆಗಿರ್ಬೋದು, ಇವೆರಡರ ಒಂದು ದಾಖಲಾತಿ ಅಥವಾ ಎನಿ ಫರ್ದರ್ ಇನ್ಫಾರ್ಮೇಶನ್ ಅಥವಾ ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ಇನ್ ಮೇಕಿಂಗ್ ಯುವರ್ ಡಿಸಿಷನ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಅಥವಾ ಸಮಾಲೋಚನೆಯ ಅವಶ್ಯಕತೆ ಇದ್ದರೆ ಸೊ ಜ್ಞಾನ ಗಂಗೋತ್ರಿಯನ್ನ ನೀವು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಬೆಳಿಗ್ಗೆ 9ರಿಂದ ಸಂಜೆ 7ರವರೆಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.